ಎಲ್ಲರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಫ್ರೆಂಟಾಗಿ ಮೋದಕ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಗ್ಯಾಸಲ್ಲಿ ಇಡೋದು ಬೇಯಿಸೋದು ಅಂತ ತಲೆನೋವೇ ಇರಲ್ಲ. ಇದು ವಿತೌಟ್ ಫೈಯರ್ ಇದು ಮೋದಕ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಬೇಗ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು 3 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಈ ಬಿಸ್ಕೆಟ್ ಸಪ್ರೇಟ್ ಮಾಡ್ಕೋಬೇಕು, ಒಳಗಡೆ ಇರೋ ಕ್ರೀಮ್ ಸಪ್ರೇಟ್ ಮಾಡ್ಕೋಬೇಕು. ಟೇಸ್ಟು ಡಿಫ್ರೆಂಟಾಗಿದೆ ಮತ್ತು ತುಂಬ ಬೇಗ ಆಗುತ್ತೆ. ಮತ್ತು ಗ್ಯಾಸಲ್ಲಿಡೋ ವಿತೌಟ್ ಫೈಯರು ಬೆಂಕಿ ಇಲ್ಲದೆ ಅಡುಗೆ ಮಾಡ್ಬೋದು, ಮೋದಕ ಮಾಡ್ಬೋದು. ಈ ಥರ ಟೈಮ್ ಇಲ್ದಿರೋರು ಹಬ್ಬದ ಟೈಮಲ್ಲಂತೂ ತುಂಬ ಕೆಲಸಗಳು ಜಾಸ್ತಿ ಇರುತ್ತೆ. ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಾ, ಈ ಥರ ಒಮ್ಮೆ ಡಿಫ್ರೆಂಟ್ ಮೋದಕ ಮಾಡಿ ನೋಡಿ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಬಿಸ್ಕೆಟ್ ಸಪ್ರೇಟು, ಕ್ರೀಮ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಬಿಸ್ಕೆಟ್ನ ನಾನು ಪೌಡ್ರ್ ಮಾಡ್ಕೊಬರ್ಬೇಕು. ಡ್ರೈ ಪೌಡ್ರ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬರ್ತೀನಿ. ಫುಲ್ ಫೈನ್ ಪೌಡ್ರ್ ಮಾಡ್ಕೊಬರ್ಬೇಕು. ನೀರು ಹಾಕದೆ ಏನು ಹಾಕದೆ ಡ್ರೈ ಪೌಡ್ರು ಮಾಡ್ಕೊಬರ್ಬೇಕು ಬಿಸ್ಕೆಟು. ನಾನು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಹೆಡ್ ಆ್ಯಂಡ್ ಸಿಕ್ ಯಾವುದು ಚಾಕ್ಲೇಟ್ ಬಿಸ್ಕೆಟ್ ಸಿಗುತ್ತಲ್ಲ, ಮತ್ತು ಒಳಗಡೆ ವೈಟ್ ಕ್ರೀಮ್ ಬರುತ್ತಲ್ಲ, ಅದು ಯಾವ ಥರದ್ದು ತೊಗೋಬೋದು ನೀವು. ನನಗೆ ಓರಿಯೋ ಇತ್ತು ಅಂತ ಹೇಳ್ಬಿಟ್ಟು ಓರಿಯೋದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಜಲ್ದಿ ಹಿಡ್ಕೊಳ್ಳೋಣ, ಯಾಕೆಂದರೆ ಬಿಸ್ಕೆಟ್ ಫುಲ್ ಪೌಡ್ರು ಆಗಿರಲ್ಲ. ಜಲ್ದಿ ಹಿಡ್ಕೊಂಡು ಸ್ವಲ್ಪ ದಪ್ಪ ಇರುತ್ತಲ್ಲ, ಅದು ಮತ್ತೆ ಪೌಡ್ರ್ ಮಾಡ್ಕೊಂಬರ್ತೀನಿ ನಾನು. ನೋಡಿ ಹಾಕ್ಕೊಂಡಿದ್ದೀನಿ. ನಾನು 1 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ ಇದಕ್ಕೆ. ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾವು ಚಪಾತಿ ಹಸಿಟ್ಟು ಹೆಂಗೆ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಗಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2-3 ಸ್ಪೂನ್ ಸಾಕಾಗುತ್ತೆ ಇದು ಹಾಲು. ನೋಡಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟು ಇರಲಿ ಇದು. ಮತ್ತು ಕ್ರೀಮ್ ಇರುತ್ತಲ್ಲ, ಕ್ರೀಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡೆಸಿಕೇಟೆಡ್ ಪೌಡ್ರ್ ತೊಗೊಂಡಿದ್ದೀನಿ, ಡ್ರೈ ಕೊಕೊನೆಟ್ ಪೌಡ್ರು. ಡೆಸಿಕೇಟೆಡ್ ಪೌಡ್ರು ನಿಮ್ಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಣ ಕೊಬ್ಬರಿನ ಮೇಲೆ ಸಿಪ್ಪೆ ಎಲ್ಲ ಸುಳ್ಕೊಂಡು ಅದನ್ನು ತರಿ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಬರ್ಬೋದು. ಡ್ರೈ ಪೌಡ್ರು ಮಾಡ್ಕೊಬರ್ಬೇಕು ಕೊಬ್ಬರಿನ, ಆವಾಗ ಡೆಸಿಕೇಟೆಡ್ ಪೌಡ್ರು ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ ಕ್ರೀಮು ಮತ್ತು ಡ್ರೈ ಕೊಕೊನೆಟ್ ಪೌಡ್ರು. ಮೋದಕದು ಇದೆಯಲ್ಲ ಅದು ಅದ್ರಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಮೋದಕ ಇಲ್ಲದೆ ಇರೋರು ಕೈಯಲ್ಲೂ ಶೇಪ್ ತೊಗೊಂಡು ಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಗ್ಯಾಸ್ ಮೇಲೆ ಇಡೋಂಥದ್ದಿಲ್ಲ, ಮತ್ತು ಬೇರೆ ಜಾಸ್ತಿ ಸಾಮಾನು ಹಾಕೋದಂತ ಇಲ್ಲ, ಯಾವ ತಲೆನೋವು ಇಲ್ಲ. ಒಂದು 2-3 ಐಟಮಲ್ಲೇ ಮೋದಕ ರೆಡಿ ಆಗುತ್ತೆ. ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಒಮ್ಮೆ ಮನೆಗೆ ನಾನು ಮಾಡ್ಕೊಂಡು ನೋಡಿ, ಡಿಫ್ರೆಂಟಾಗಿದೆ. ಆಮೇಲೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದರೊಳಗಡೆ ಹಾಕ್ಕೊಂಡು ಮೋದಕ ಶೇಪಲ್ಲಿ ನಾನು ತೊಗೋತೀನಿ. ನೋಡಿ ನಾನು ತಗೊಂಡಿದ್ದೀನಿ ಮೋದಕ ಶೇಪಲ್ಲಿ. ಇದನ್ನೆಲ್ಲ ನಾನು ಅದೇ ಶೇಪಲ್ಲಿ ನಾನು ಮಾಡ್ಕೋತೀನಿ. ನಿಮ್ಮ ಮನೆಗೆ ಯಾವ ಶೇಪಲ್ಲೂ ಸ್ವಲ್ಪ ಉದ್ದ ಶೇಪು ಡಿಸೈನ್ಗಳು ಮಾಡೋದು ಶೇಪ್ಗಳು ಚೇಂಜ್ ಇರುತ್ತೆ ಮೋದಕ ಮಾಡೋ ಮೋಲ್ಡಲ್ಲಿ. ನಾನು ರೌಂಡ್ ಶೇಪ್ ಇರೋದನ್ನ ಮೋಲ್ಡ್ ಇತ್ತು, ಅದನ್ನು ಮಾಡ್ತಾಯಿದ್ದೀನಿ ನಾನು ಅದರಲ್ಲಿ.
ಡಿಫ್ರೆಂಟ್ ಅಡುಗೆಗಳು ರೆಸಿಪೀಸ್ ನಾನು ಹಾಕ್ತಾಯಿದ್ದೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇದು ಸ್ಟೀಲ್ ಮೋಲ್ಡ್ ನಾನು ಇಟ್ಕೊಂಡಿರೋದು, ತುಂಬ ಚೆನ್ನಾಗಿರುತ್ತೆ, ರೌಂಡ್ ಶೇಪ್ ಬರುತ್ತೆ. ನಾನು ಇದೇ ರೀತಿ ಎಲ್ಲನೂ ಮಾಡ್ಕೋತೀನಿ ನಾನು ಮೋದಕನ. ಇದರೊಳಗಡೆ ನೀವು ಕ್ರೀಮ್ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೋದು. ಚಿಕ್ಕ ಪೀಸ್ ಕಟ್ ಮಾಡಿ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬೋದು. ನಾನು ಡ್ರೈ ಫ್ರೂಟ್ಸ್ದು ಮೋದಕ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನಾನು ಪ್ರತಿಯೊಂದು ಈ ಥರ ಮಾಡ್ಕೊಬಂದಿದ್ದೀನಿ ನೋಡಿ. 3 ಪಾಕೆಟಲ್ಲಿ ಇಷ್ಟು ಮೋದಕ ಬಂದಿದೆ ನನಗೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಚಾಕ್ಲೇಟ್ ಫ್ಲೇವರ್ ಬರುತ್ತಲ್ಲ ಬಿಸ್ಕೆಟು, ತುಂಬ ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೋದಕನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಎಲ್ಲ ಟೇಸ್ಟ್ ಚಾಕ್ಲೇಟ್ ಥರನೇ ಇರುತ್ತೆ ಇದು. ಮೊದಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಆಗ ಪ್ರತಿಯೊಂದು ವೀಡಿಯೋನು ನೋಡ್ಬೋದು, ಸ್ಕಿಪ್ ಮಾಡ್ತೀರಾ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದಕ್ಕೂ. ಥ್ಯಾಂಕ್ ಯು.